ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KL ಆ್ಯಂಡ್ K ರೆಸಿಪಿ. ಇವತ್ತು ಕೇರಳ ಸ್ಟೈಲ್ ಇಷ್ಟು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಮೊದಲನೇದಾಗಿ ನಾನಿಲ್ಲಿ 3 ಮೀಡಿಯಮ್ ಸೈಜಷ್ಟು ಆಲೂಗೆಡ್ಡೆನ ಸಿಪ್ಪೆ ತೆಗೆದು ನೀರಲ್ಲಿ ಹಾಕಿ 3ರಿಂದ 4 ವಿಷಲ್ ಬೇಯಿಸ್ಕೊತಿದ್ದೀನಿ. ಅದಕ್ಕೆ 2 ದಪ್ಪದು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನೂ ಹೆಚ್ಚಾಗಬೇಕು ಇದಕ್ಕೆ. ಹಾಗೆ 2 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಅದು ಖಾರ ಇರಲಿಲ್ಲ, ಆದ್ದರಿಂದ ನಾನಿಲ್ಲಿ ಜೀರಿಗೆ ಮೆಣಸಿನ್ಕಾಯಿ ಬರುತ್ತಲ್ಲ ಇದನ್ನು ತೊಗೊಂಡಿದ್ದೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಿಂದ ಗ್ಯಾಸ್ಟ್ರಿಕ್ ಏನು ಬರಲ್ಲ ಅಂತ ಹೇಳ್ತಾರೆ. ಜೊತೆಗೆ 1 ಕಡ್ಡಿಯಾಗಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಇದನ್ನು ಆಲೂಗೆಡ್ಡೆ ಬೇಯಿಸ್ಕೊಂಡಿದ್ದೀವಲ್ಲ ಅದರೊಳಗಡೆ ಹಾಕಿ ಇದಕ್ಕೆ ಉಪ್ಪು ಎಷ್ಟು ಬೇಕು ಅಷ್ಟನ್ನು ಹಾಕಿ ಇದನ್ನು ಕೂಡ ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಆದ್ದರಿಂದ ಒಂದು 3ರಿಂದ 4 ವಿಷಲ್ ತೊಗೊಳ್ಳಿ. ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈರುಳ್ಳಿ ಆಲೂಗೆಡ್ಡೆ ಎಲ್ಲ ಅದರದ್ದು ರಸ ಎಲ್ಲ ಬಿಡಬೇಕು, ಅಲ್ಲಿ ತನಕ ಬೇಯಿಸ್ಕೊಳ್ಬೇಕು. ನೀವು ಹಾಗೆ ಓಪನ್ ಪ್ಯಾನಲ್ಲಿ ಬೇಯಿಸ್ತೀನಿ ಅಂದರೂ ಆಗುತ್ತೆ. ಕುಕ್ಕರ್ಗೆ ಹಾಕ್ಕೊಂಡ್ರೆ ಸ್ವಲ್ಪ ಟೈಮು ಉಳಿಯುತ್ತೆ. ಆದ್ದರಿಂದ ನಾನಿಲ್ಲಿ 1 ತೆಂಗಿನಕಾಯಿನ ತುರ್ಕೊಂಡು ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ರುಬ್ಬಿ ಒಂದು ಕಾಟನ್ ಬಟ್ಟೆಗೆ ಹಾಕಿ ಚೆನ್ನಾಗಿ ಹಿಂಡಿ ಅದನ್ನು ಇದೇ ಪ್ರಮಾಣದಲ್ಲಿ, ಇದೇ ಅಳತೆಯಲ್ಲಿ, ಇದೇ ಕನ್ಸಿಸ್ಟೆನ್ಸಿಲಿ ನೀವು ತೆಂಗಿನಕಾಯಿ ಹಾಲನ್ನ ರೆಡಿ ಮಾಡ್ಕೋಬೇಕು. 3 ಆಲೂಗೆಡ್ಡೆಗೆ ನಾನು 1 ಕಪ್ ತೆಂಗಿನಕಾಯಿ ಹಾಲು ತೊಗೊಂಡಿದ್ದೀನಿ. ಅದು ಜಾಸ್ತಿ ನೀರು ಮಾಡಿದಷ್ಟು ನೀವು ತುಂಬ ಬೇಯಿಸ್ಬೇಕಾಗುತ್ತೆ. ಆದ್ದರಿಂದ ನೀರು ಜಾಸ್ತಿ ಹಾಕಬಾರ್ದು. ಹಾಗೆ 1 ಇಂಚು ಶುಂಠಿ ತೊಗೊಂಡು ಈ ರೀತಿ ಜಜ್ಕೊತಿದ್ದೀನಿ. ಗ್ಯಾಸ್ಟ್ರಿಕ್ ಅಲ್ವಾ ಆಲೂಗೆಡ್ಡೆ, ಆದ್ದರಿಂದ ಶುಂಠಿ ಹಾಕಿದ್ರೆ ಬ್ಯಾಲೆನ್ಸ್ ಆಗುತ್ತೆ ಅಂತ. ನಾನು ಕುಕ್ಕರಲ್ಲಿ ಇದ್ದಿದ್ದು ಆಲೂಗೆಡ್ಡೆ ಈರುಳ್ಳಿ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಒಂದು ಓಪನ್ ಪ್ಯಾನ್ಗೆ ಹಾಕ್ಕೊಂಡು ಇದನ್ನು ಇವಾಗ ಮ್ಯಾಶ್ ಮಾಡ್ಕೊತಿದ್ದೀನಿ. ಹಾಗೆ ನೀವು ತುಂಬ ಬೇಯಿಸಿರ್ತೀರಲ್ಲ, ಒಂದು 5ರಿಂದ 6 ವಿಷಲ್ ತೊಗೊಂಡಿರ್ತೀರಲ್ಲ, ಅದರಿಂದ ಈ ರೀತಿ ಮಾಡಿದ ತಕ್ಷಣ ಮ್ಯಾಶ್ ಆಗಿಬಿಡುತ್ತೆ ಅದು. ನೀವು ತುಂಬ ಅದು ಪೇಸ್ಟ್ ಥರ ಮಾಡಬೇಕಾಗಿಲ್ಲ ಅದನ್ನು. ಅದು ಅವಾಗವಾಗ ಬಾಯಿಗೆ ಸಿಗ್ತಾ ಇರಬೇಕು ಆಲೂಗೆಡ್ಡೆ, ಆವಾಗಲೇ ತಿನ್ನೋದಕ್ಕೆ ರುಚಿ ಇರೋದು. ಇದಕ್ಕೆ ಆವಾಗಲೇ ಜಜ್ಜಿಟ್ಕೊಂಡಿರೋ ಶುಂಠಿನ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಇವಾಗ ತೆಂಗಿನಕಾಯಿ ಹಾಲು ಹಾಕ್ಕೊತಿದ್ದೀನಿ. ತೆಂಗಿನಕಾಯಿ ಹಾಲು ಹಾಕಿ ನೀವು ಅದನ್ನು ಕೈ ಬಿಡಬಾರ್ದು, ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ನೀವು ಕೈ ಬಿಟ್ಟರೆ ಒಡೆದೋಗ್ಬಿಡುತ್ತೆ. ನಾವು ಹೇಗೆ ಈ ಅಕ್ಕಿ ಮುದ್ದೆಗೆಲ್ಲ ಈ ತೆಂಗಿನಕಾಯಿ ಹಾಲು ರೆಡಿ ಮಾಡ್ಕೊಡ್ತೀರಲ್ಲ, ಆವಾಗ ತಿರುಗಿಸ್ತಿರ್ತೀರಲ್ಲ, ಅದೇ ರೀತಿ ನೀವು ಕೈ ಬಿಡ್ದಂಗೆ ತಿರುಗಿಸ್ತಾ ಇರಬೇಕು. ಇಲ್ಲಾಂದರೆ ಹಾಲು ಒಡೆದೋಗ್ಬಿಡುತ್ತೆ, ನೀರು ಥರ ಆಗಿಬಿಡುತ್ತೆ. ಆವಾಗ ಇಷ್ಟು ಚೆನ್ನಾಗಿರಲ್ಲ, ಟೇಸ್ಟು ಬರಲ್ಲ. ಈ ರೀತಿ ಒಂದು 5ರಿಂದ 6 ನಿಮಿಷ ನೀವು ತಿರುಗಿಸ್ತಾ ಇರಬೇಕು ಅದನ್ನು, ಇಲ್ಲಾಂದರೆ ಒಡೆದೋಗ್ಬಿಡುತ್ತೆ. ಸ್ವಲ್ಪ ಕೈ ನೋವು ಬರುತ್ತೆ, ಆದರೂ ಅಡ್ಜಸ್ಟ್ ಮಾಡ್ಕೋಬೇಕು. ಟೇಸ್ಟ್ ಮಾತ್ರ ಯಮ್ಮಾಗಿರುತ್ತೆ ಲಾಸ್ಟಲ್ಲಿ. ಯಾರ್ಯಾರೆಲ್ಲ ಈ ರೆಸಿಪಿ ಗೊತ್ತಿರಲಿಲ್ವೋ ಮನೇಲಿ ಟ್ರೈ ಮಾಡಿ, ತುಂಬಾ ಈಸಿ ಮಾಡೋದು. ನಾನಿಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಅದರಿಂದ ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಈ ಟೈಮಲ್ಲಿ ಬೇಕಾದರೆ ನೀವು ಖಾರ ಕಡಿಮೆ ಅನಿಸಿದ್ರೆ ಮೆಣಸಿನ್ಕಾಯಿನ ಸೀಳಿ ಒಳಗಡೆ ಹಾಕ್ಕೋಬೋದು. ಲಾಸ್ಟಲ್ಲಿ 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಬೇಕು. ಇದಕ್ಕೆ ಕೊಬ್ಬರಿ ಎಣ್ಣೆನೇ ಹಾಕಬೇಕು, ಬೇರೆ ಯಾವ ಎಣ್ಣೆನೂ ಹಾಕೋಂಗಿಲ್ಲ. ಹಾಗೆ ಯಾವುದೇ ರೀತಿಯಾದ ಒಗ್ಗರಣೆ ಹಾಕೋಂಗಿಲ್ಲ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನಾನಿವತ್ತು ಇದನ್ನು ಇಡ್ಲಿ ಜೊತೆ ಸರ್ವ್ ಮಾಡ್ಕೊತಿದ್ದೀನಿ. ನೀವು ಇಡ್ಲಿ ಜೊತೆ ಟ್ರೈ ಮಾಡ್ಬೋದು, ಹಾಗೆ ದೋಸೆಗೂ ಚೆನ್ನಾಗಿರುತ್ತೆ. ಇದೇ ಕನ್ಸಿಸ್ಟೆನ್ಸಿಲಿ ಇರಬೇಕು ಇದು. ಮತ್ತು ಗಟ್ಟಿ ಆಗುತ್ತೆ, ನೀವು ಅದು ಆರಕ್ಕೆ ಇಡ್ತೀರಲ್ಲ ಆವಾಗ ಗಟ್ಟಿ ಆಗಿಬಿಡುತ್ತೆ. ನಾನು ಇಡ್ಲಿ ಜೊತೆಗೆ ಮಾಡ್ಕೊತಿದ್ದೀನಿ. ಇಡ್ಲಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು, ಸಾಫ್ಟಾಗಿ ಬಂದಿತ್ತು. ನೋಡಿ ಎಷ್ಟು ಗೂಡಾಗಿ ಬಂದಿತ್ತು ಅಂದರೆ ತೋರಿಸ್ತೀನಿ ನೋಡಿ. ಈ ಇಡ್ಲಿ ರೆಸಿಪಿನ ನಾನು ನೆಕ್ಸ್ಟ್ ಯಾವಾಗಾದರೂ ತೋರಿಸ್ತೀನಿ. ಇಡ್ಲಿ ಮಾತ್ರ ಸಖತ್ತಾಗಿತ್ತು. ಯಾವುದೇ ರೀತಿ ಸೋಡಾ ಹಾಕಿರಲಿಲ್ಲ, ಏನೂ ಹಾಕಿರಲಿಲ್ಲ, ಎಂಥದ್ದು ಇಲ್ಲ. ಅನ್ನ ಸ್ವಲ್ಪ ಜಾಸ್ತಿ ಹಾಕಿ ರುಬ್ಬಬೇಕು, ಆವಾಗ ಇಡ್ಲಿ ಸೂಪರ್ ಸಾಫ್ಟಾಗಿ ಬರುತ್ತೆ. ಇವತ್ತಿನ ಕೇರಳ ಸ್ಪೆಷಲ್ ರೆಸಿಪಿ ಇಷ್ಟು. ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ